ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಜವಳಿಕಾಯಿ ಪಲ್ಯ. ಈ ಥರದ ಜವಳಿಕಾಯಿ ಪಲ್ಯನ ನಾವು ಚಪಾತಿ, ರೊಟ್ಟಿ ಜೊತೆ ಆಗಿರ್ಬೋದು ಅಥವಾ ದೋಸೆ, ಇಡ್ಲಿ ಜೊತೆನೂ ನಾವು ಈ ಥರದ ಪಲ್ಯನ ಹಚ್ಕೊಂಡು ತಿಂದರೆ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಸೊ ಇದನ್ನು ಅತಿ ಹೆಚ್ಚಾಗಿ ಖಾನಾವಳಿಗಳಲ್ಲಿ ನೀವು ತಿಂದಿರ್ತೀರಿ. ಸೊ ಈ ಥರದ ಜವಳಿಕಾಯಿ ಪಲ್ಯನ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಥರದ ಜವಳಿಕಾಯಿನ ತೊಗೊಂಡ್ಬಿಟ್ಟು ಇದನ್ನು ಎರಡೂ ಕಡೆನೂ ಈ ಥರದ ತೊಟ್ಟನ್ನು ಬಿಡಿಸಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಸೊ ಈ ಜವಳಿಕಾಯಿನ ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ. ಒಂದೊಂದು ಸೈಡು ಗೋರಿಕಾಯಿ ಅಂತಾರೆ, ಒಬ್ಬೊಬ್ಬರು ಇದನ್ನು ಜವಳಿಕಾಯಿ ಅಂತ ಕರೀತಾರೆ. ಸೊ ಈ ಜವಳಿಕಾಯಿನ ನೀಟಾಗಿ ಈ ಥರ ಸೋಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋಗಳನ್ನು ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಜವಳಿಕಾಯನ್ನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಸೊ ಈ ಥರ ಚೆನ್ನಾಗಿ ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ನೀಟಾಗಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ಇದಕ್ಕೆ ನಾವು ಇವಾಗ ಒಂದು ಪೌಡರನ್ನು ಮಾಡ್ಕೋಬೇಕು. ಮೊದಲಿಗೆ ಅದೇ ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ನೀಟಾಗಿ ಈ ಥರ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ 1-2 ಟೇಬಲ್ ಸ್ಪೂನಷ್ಟು ನಾವು ಇದಕ್ಕೆ ಕುಚ್ಚೆಳ್ಳನ್ನು ಹಾಕ್ಕೋಬೇಕು. ಸೊ ನೋಡಿ, ಇದನ್ನು ಎಲ್ಲ ಥರದ ಅಂಗಡಿಗಳಲ್ಲೂ ಅಂದರೆ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಈ ಥರದ ಕುಚ್ಚೆಳ್ಳನ್ನು 2 ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾವು ಒಂದು ಮಿಕ್ಸಿ ಜಾರಿಗೆ ಈ ಅಷ್ಟು ಪದಾರ್ಥನೂ ಹಾಕ್ಕೋಬೇಕು. ಸೊ ಅಂದರೆ ಹುರಿದಿರ್ತಕ್ಕಂತಹ ಕಡಲೆ ಬೀಜ, ಆಮೇಲೆ ಈ ಕುಚ್ಚೆಳ್ಳು, 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೋಬಾರ್ದು. ಅದೇ ಡ್ರೈ ಆಗೇನೆ ಇದನ್ನು ನಾವು ಪೌಡರ್ ರೀತಿ ರುಬ್ಕೋಬೇಕು. ನೋಡಿ, ಈ ಹದಕ್ಕೆ ಬರಬೇಕು. ಈ ಹದಕ್ಕೆ ಬರೋ ರೀತಿ ನೀಟಾಗಿ ನಾವು ಇದನ್ನು ಪೌಡರ್ ರೀತಿ ಮಾಡ್ಕೋಬೇಕು. ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದು 5-6 ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು 2-3 ಮೀಡಿಯಮ್ ಈರುಳ್ಳಿನ ಹೆಚ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕ್ಕೋಬೇಕು. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗ್ತಾ ಇದ್ದಾಗ ಇವಾಗ ನಾವು ಇದಕ್ಕೆ ಒಂದು 2-3 ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಟೊಮೊಟೊ ಹಣ್ಣನ್ನು ಹಾಕಬೇಕು. ಸೊ ಟೊಮೊಟೊ ಹಣ್ಣನ್ನು ಕೂಡ ಚೆನ್ನಾಗಿ ಮಾಗಿಸ್ಬೇಕು. ಇದೆಲ್ಲ ಟೊಮೊಟೊ ಹಣ್ಣು ನೀಟಾಗಿ ಫ್ರೈ ಆಗಬೇಕು. ಇದೆಲ್ಲ ಆದಮೇಲೆ ಇವಾಗೇನು ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಜವಳಿಕಾಯಿ, ಇದನ್ನು ಇದಕ್ಕೆ ಹಾಕಬೇಕು. ಸೊ ಇದನ್ನು ನೀಟಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಸೊ ನೋಡಿದ್ರಲ್ಲ, ಈ ಥರ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ನಾವಿವಾಗ ಹಸಿ ಬಟಾಣಿ, ಇದು ಆಪ್ಷನಲ್ಲು, ಒಂದು 3-4 ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿನ ಹಾಕ್ಕೋಬೇಕು. ಸೊ ಈ ಹಸಿ ಬಟಾಣಿನ ಹಾಕ್ಕೊಂಡು ನೆಕ್ಸ್ಟ್ ಇದು ಸ್ವಲ್ಪ ಒಂದು 1/4 ಭಾಗದಷ್ಟು ನೀರನ್ನು ಹಾಕಬೇಕು. ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾವು 2-3 ವಿಷಲ್ಲು ಕೂಗಿಸ್ಕೋಬೇಕು. ಸೊ ನೋಡಿ, ಈ ಥರ 2-3 ವಿಷಲು ಕುಕ್ಕರನ್ನು ಕೂಗಿಸಿ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ನಾವು ಲಿಡ್ನ ಓಪನ್ ಮಾಡಬೇಕು. ನೋಡಿ, ಈ ಥರ ಬೆಂದಿರುತ್ತೆ. ಸೊ ನೀವು ಈ ಥರ ನೀಟಾಗಿ ಬೇಯಿಸ್ಕೋಬೇಕು. ಇದೆಲ್ಲ ನೀಟಾಗಿ ಈ ಥರ ಬೆಂದ ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಅದಾದಮೇಲೆ ಮತ್ತೆ ನಾವು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರನ್ನು ಹಾಕ್ಕೋಬೇಕು. ಈಗಲೇ ಮಾಡಿಟ್ಟಿರ್ತಕ್ಕಂತಹ ಕುಚ್ಚೆಳ್ಳಿನ ಪುಡಿ ಇತ್ತಲ್ಲ, ಆ ಪುಡಿನ 2 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ಇಷ್ಟು ಪದಾರ್ಥನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆನ ಕೊಡಬೇಕು. ಸೊ ಇನ್ನೊಂದು ಗ್ಯಾಸ್ ಮೇಲೆ ಇನ್ನೊಂದು ಪಾತ್ರೆನ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಸ್ವಲ್ಪ ಹಿಂಗನ್ನು ಹಾಕಿ 1-2 ಒಣಮೆಣಸಿನ್ಕಾಯಿನ ಇದಕ್ಕೆ ಹಾಕಬೇಕು. ಇಷ್ಟು ಪದಾರ್ಥನ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಇವಾಗೇನು ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಜವಳಿಕಾಯಿ ಪಲ್ಯದ ಮಿಶ್ರಣ ಇತ್ತಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡಿ, ನಿಮಗೆಲ್ಲಾದರೂ ಅದು ಗಟ್ಟಿ ಅನಿಸಿದರೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೋಬೇಕು. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಹುಣಸೆ ರಸನ ಹಾಕಬೇಕು. ನಾವೀಗ ಆಲ್ರೆಡಿ ಟೊಮೊಟೊ ಹಣ್ಣು ಹಾಕಿರೋದ್ರಿಂದ ನೋಡಿ ಹಾಕ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿಯುವಷ್ಟು ಇದನ್ನು ಕುದಿಸಿದ್ರೆ ಬಿಸಿ ಬಿಸಿಯಾಗಿರುವಂತಹ ಟೇಸ್ಟಿಯಾದಂತಹ ಜವಳಿಕಾಯಿ ಪಲ್ಯ ರೆಡಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಅಂತ. ನಿಮಗೆ ಈ ಮಸಾಲೆ ಪದಾರ್ಥನ
ಒಂದೇ ಸರ್ತಿ ಕುಕ್ಕರಿಗೆ ಹಾಕ್ಬಿಟ್ಟು ಕೂಗಿಸ್ಬೋದು. ಬಟ್ ಆದರೆ ತಳ ಹಿಡಿಯೋ ಕಾರಣ ನಾವು ಯಾವಾಗ್ಲೂ ಇದೇ ಥರ ಫಸ್ಟಿಗೆ ಯಾವುದೇ ಕಾಳನ್ನಾಗಲಿ ಪಲ್ಯಗಳಿಗೆ ಈ ಥರ ಬೇಯಿಸ್ಕೊಂಡೇ ಮಾಡಬೇಕು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿರುವಂತಹ ಟೇಸ್ಟಿಯಾಗಿರ್ತಕ್ಕಂತಹ ಜವಳಿಕಾಯಿ ಪಲ್ಯ ರೆಡಿ ಆಯಿತು ಅಂತ. ಸೊ ನೋಡಿ, ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೋ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಇದೇ ಥರದ ನಮ್ಮೆಲ್ಲ ರೆಸಿಪಿಗಳನ್ನು ಕೂಡ ಶೇರ್ ಮಾಡಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.